ಪತ್ರಿಕಾಗೋಷ್ಠಿನೇ ಘಂಟಾಘೋಷವಾಗಿ ಓಪನ್ ಮೈಂಡ್ ಆಗಿ ನಾನು ಹಿರಿಯೂರು ಕ್ಷೇತ್ರದಲ್ಲಿ ಈ ಬೈ ಎಲೆಕ್ಷನಲ್ಲಿ ಇರ್ತೀನಿ ಅಂತ ಹೇಳೋಕ್ಕೆ ಈ ಮೇನ್ ಪತ್ರಿಕಾಗೋಷ್ಠಿ. ನೋಡಿ, ಎಲ್ಲೆಲ್ಲಿ ನಾನು ಹೋಗ್ತೀನೋ ಅಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ರಾಷ್ಟ್ರೀಯ ಪಕ್ಷಗಳು, ರಾಜ್ಯ ಪಕ್ಷ, ಈ ಮೂರೂ ಪಕ್ಷಗಳಲ್ಲಿ ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಪಕ್ಷಕ್ಕೆ ಗುರುತಿಸ್ಕೊಂಡಿದ್ದಾರೆ. ಆದ್ರೇನು ಸರಿ, ಆ ಪಕ್ಷಗಳನ್ನ ಬಿಟ್ಟು ಕೂಡ ನನ್ನ ಜೊತೆಲಿ ಬರೋಕ್ಕೆ ಎಲ್ಲ ಜಾತಿಗಳಲ್ಲೂ ಕೂಡ ತಯಾರಿದ್ದಾರೆ. ಸರ್, ಈ ಕ್ಷೇತ್ರ ಅಂತಲ್ಲ, ನಾನು ಚುನಾವಣೆ ಒಂದು ಅಸೆಂಬ್ಲಿ ನಿಗದಿ ಮಾಡಬೇಕು ಅಂತ 2018 ತೀರ್ಮಾನ ಮಾಡೋ ಸಂದರ್ಭದಲ್ಲಿ ಆವತ್ತು ಫಸ್ಟ್ ನನ್ನ ರಾಜಕೀಯ ಜೀವನಕ್ಕೆ ಕೈ ಇಟ್ಟಿದ್ದೆ, ಕಾಲಿಟ್ಟಿದ್ದೆ ಹಿರಿಯೂರು ಕ್ಷೇತ್ರ. ಆಕಸ್ಮಿಕವಾಗಿ ನಾನು ಅಲ್ಲೇ ಬರಬೇಕು ಅಂತ ಆಗಿದೆ, ಬಂದಿದ್ದೀನಿ. ಈ 10 ವರ್ಷ ನಾನು ಇರಲಿ ಇಲ್ದಿದ್ದೋಗಲಿ, ಈ ಬೊಮ್ಮನಳ್ಳಿ ಬಾಬು ಅನ್ನೋ ಕೂಗುಗಳು ಇವ್ರ ಮನಸ್ಸಲ್ಲಿ ಆವತ್ತಿಂದ ಇದೆ. ಸಾವಿರಾರು ಜನ ಆವತ್ತು ನನ್ನ ಜೊತೆಯಲ್ಲಿದ್ದರು, ಇವತ್ತು ಇದ್ದಾರೆ. ಆ ಕೂಗು ಹಂಗೆ 10 ವರ್ಷ ಕಾಪಾಡಿಸಿದ್ದಾರೆ. ಆ ನಂಬಿಕೆ ಮೇಲೆ ಮತ್ತೆ ಬಂದಿದ್ದೀನಿ. ನಾನು ಇಂಡಿಪೆಂಡೆಂಟ್ ಮೋಡಲ್ಲೇ ಬಂದಿದ್ದೀನಿ, ಸದ್ಯಕ್ಕೆಲ್ಲ ಇಂಡಿಪೆಂಡೆಂಟ್ ಮೋಡಲ್ಲೇ ಬಂದಿದ್ದೀನಿ. ಇನ್ನು ಚುನಾವಣೆ ಘೋಷಣೆ ಆಗೋಕ್ಕೆ ಮಿನಿಮಮ್ 1 ತಿಂಗಳಿದೆ. ಚುನಾವಣೆ ಘೋಷಣೆ ಆಗಿ ಕೂಡ 1.5 ತಿಂಗಳು ಟೈಮ್ ಸಿಗುತ್ತೆ. ಈ 2.5 ತಿಂಗಳು 3 ತಿಂಗಳಲ್ಲಿ ಯಾವ ಬದಲಾವಣೆ ಬೇಕಾದ್ರೂ ಕೂಡ ಆಗ್ಬೋದು. ಜನರ ವಿಶ್ವಾಸ ನಾನು 100% ಗೆದ್ದು, ಜನ ನನಗೆ ವಿಶ್ವಾಸದಿಂದ ನನಗೆ ಗೊತ್ತಾದರೆ ಇಂಡಿಪೆಂಡೆಂಟ್ ಕೂಡ ಗೆದ್ದು ಬರ್ಬೋದು. ಜನರ ವಿಶ್ವಾಸನೇ ಎಲ್ಲ ಒಟ್ಟು, ಬೇರೆ ಏನಿಲ್ಲಲ್ಲ. ಆ ವಿಶ್ವಾಸ ನನ್ನ ಮೇಲೆ ಕೂಡ ಬರ್ಬೋದು. ಇವತ್ತು ನಾನು ಒಂದು 2-3% ಗ್ರಾಮಗಳು ಕೂಡ ಹೋಗಿಲ್ಲ, 2-3% ಜನರು ಕೂಡ ನಾನು ಭೇಟಿ ಮಾಡಿಲ್ಲ. ಇನ್ನು 98% ನಾನು ಹೋಗಬೇಕು, ಗ್ರಾಮಗಳಿಗೆ, ಜನರಿಗೆ ಭೇಟಿ ಮಾಡಬೇಕು. ಬದಲಾವಣೆ ಹೆಂಗೆ ಬೇಕಾದ್ರೆ ಕೂಡ ಬರ್ಬೋದು, ಆ ಸಾಧ್ಯತೆಗಳಿದೆ.